ರಾಜ್ಯದಲ್ಲಿ ಲಾಕ್ಡೌನ್ ಆಗಿ ಇವತ್ತಿಗೆ 23ನೇ ದಿನ. ಈ ಒಂದು ಲಾಕ್ಡೌನ್ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ 16,000ಕ್ಕೆ ಬಂದು ನಿಂತಿರುವಂತದ್ದು ಈಗ ಕೊರೋನಾ ಪ್ರಕರಣಗಳು ದಿನೇ ದಿನೇ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ, ಹಾಗೆ ಬೆಂಗಳೂರಿನಲ್ಲೂ ಕೂಡ. ಇಂತಹ ಸಂದರ್ಭದಲ್ಲಿ ಮತ್ತೆ ನಮ್ಮ ಜನರ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಮುಂದುವರಿತಾ ಇದೆ. ಎಸ್ಪೆಷಲಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ಸಾಕಷ್ಟು ಜನ ಸೇರ್ತಾ ಇರುವಂತದ್ದು. ಲಾಕ್ಡೌನ್ ಟಫ್ ರೂಲ್ಸ್ ಅಂದ್ರೆ ಡೋಂಟ್ ಕೇರ್ ಅಂತಿದ್ದಾರೆ. ಮಾಸ್ಕು, ಶಾರೀರಿಕ ಅಂತರವಿಲ್ಲದೆ ಜನರು ಓಡಾಡ್ತಾ ಇರುವಂತದ್ದು. ಖರೀದಿ ನೆಪದಲ್ಲಿ ಆಟೋ, ಬೈಕ್ಗಳಲ್ಲಿ ಅನಗತ್ಯವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರನೇ ಅನಗತ್ಯವಾಗಿ ಓಡಾಡ್ತಾರೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಒಂದು ಜಿಲ್ಲೆಗೇನೆ ಪ್ರತ್ಯೇಕ ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ವಾರದಲ್ಲಿ 3 ದಿನ ತೆಗೆಯೋದು ಅಥವಾ ವಾರದಲ್ಲಿ 2 ದಿನ ತೆಗೆಯುವಂಥದ್ದು, ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಪ್ರತಿದಿನ ಅನಗತ್ಯವಾಗಿ ಓಡಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಓಕೆ, ಪ್ರತಿದಿನನೂ ಕೂಡ ಓಪನ್ ಇದ್ದಂತ ಸಂದರ್ಭದಲ್ಲಿ ಕಡಿಮೆ ಜನ ಹೊರಗಡೆ ಬರ್ಬೋದು ಅನ್ನೋ ಕಾರಣ ಲೆಕ್ಕಾಚಾರ ಹಾಕೊಂಡಿದ್ರು. ಆದ್ರೆ ಅದೇ ಎಲ್ಲೋ ಒಂದ್ ಕಡೆ ಉಲ್ಟಾ ಹೊಡಿತಾ ಇದೆ. ಯಾಕೆಂದ್ರೆ ಪ್ರತಿದಿನನೂ ಕೂಡ ಬಂದು ಖರೀದಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಪ್ರತಿದಿನನೂ ಕೂಡ ನಿರ್ಲಕ್ಷ್ಯ, ಬೇಜವಾಬ್ದಾರಿಯಿಂದ ಓಡಾಡ್ತಾ ಇರುವಂಥದ್ದು ಸಾಕಷ್ಟು ಏರಿಯಾಗಳಲ್ಲಿ. BBMPಯ ಮಾರ್ಷಲ್ಗಳು, ಪೊಲೀಸ್ ಸಿಬ್ಬಂದಿಯ ಸುಳಿವು ಕೂಡ ಇಲ್ಲ. ಎಷ್ಟೋ ಕಡೆ ಅವರು ಎಷ್ಟು ಅಂತ ಹೇಳ್ತೀವಪ್ಪ, ನಾವು ಎಷ್ಟು ಅಂತ ಹೇಳ್ಬೇಕಪ್ಪ, ಇವ್ರುಗಳಿಗೆ ಎಷ್ಟು ಅಂತ ಅರಿವನ್ನ ಮೂಡಿಸ್ಬೇಕು, ಅವರ ಆರೋಗ್ಯದ ಜವಾಬ್ದಾರಿ ಅವ್ರ ಮೇಲೂ ಕೂಡ ಇರುತ್ತಲ್ವಾ ಅನ್ನುವ ರೀತಿಯಲ್ಲಿ ಪೊಲೀಸರು ಕೂಡ ಕಾಣಿಸ್ತಾ ಇಲ್ಲ. ಸಾಕಷ್ಟು ಕಡೆ ಎಸ್ಪೆಷಲಿ ಶಿವಾಜಿನಗರದಲ್ಲಿ ಆಗಾಗ ಬಂದು ಹೋಗ್ತಿದ್ದಾರಷ್ಟೇ. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥವರೆಲ್ಲ ದೂರ ನಿಂತ್ಕೊಳ್ತಾರೆ. ಮತ್ತೊಂದ್ ಕಡೆ ಗಾಡಿ ಓಡಾಟ ಕೂಡ ಅಲ್ಲಲ್ಲೇ ಸ್ತಬ್ಧ ಆಗುತ್ತೆ. ಆದ್ರೆ ಪೊಲೀಸರು ಹೋಗ್ತಿದ್ದ ಹಾಗೆ, ಆ ಚೆಕಿಂಗ್ ಅನ್ನ ನಿಲ್ಲಿಸ್ತಿದ್ದ ಹಾಗೆ, ತಪಾಸಣೆಯನ್ನ ನಿಲ್ಲಿಸ್ತಿದ್ದ ಹಾಗೆ ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇದ್ದಾವೆ ಆ ಏರಿಯಾಗಳು. ಗುಂಪುಗೂಡುವಂಥದ್ದು, ಸಾಮಾಜಿಕ ಅಂತರ ಇಲ್ಲದೆ ಇರುವಂಥದ್ದು, ಸ್ವಚ್ಛತೆಯನ್ನ ಕಾಪಾಡದೇ ಇರುವಂಥದ್ದು ಇದು ಮಾಮೂಲಿ ಆಗ್ಬಿಟ್ಟಿದೆ. ಗದಗ್ನಲ್ಲೂ ಕೂಡ ಅಷ್ಟೇ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಇತ್ತು. ದಿನಸಿ ಅಂಗಡಿ ಮುಂದೆ ಜನ ಮುಗಿಬಿದ್ದಿದ್ರು. ಸಾಮಾಜಿಕ ಅಂತರ ಇಲ್ವೇ ಇಲ್ಲ. ಅಗತ್ಯ ವಸ್ತುಗಳ ಖರೀದಿಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಕೋವಿಡ್ ನಿಯಮ ಪಾಲನೆ ಮಾಡಿಲ್ಲ. ಕೋವಿಡ್ ನಿಯಮ ಪಾಲನೆ ಮಾಡಿದಂಥ ಕಿರಾಣಿ ಶಾಪ್ ಮಾಲೀಕರಿಗೆ ನಗರಸಭೆ ಸಿಬ್ಬಂದಿ ದಂಡವನ್ನ ಹಾಕಿದ್ದಾರೆ. ಗದಗದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಇಂದು ಮತ್ತು ನಾಳೆ ಮಾತ್ರ ಸಡಿಲಿಕೆ ಇರುವಂತಹ ಸಂದರ್ಭದಲ್ಲಿ ಜನ ಈಗ ಆ ಒಂದು ಮಾರುಕಟ್ಟೆಗಳಿಗೆ ಬಂದು ಮುಗಿ ಬೀಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಎಲ್ಲೋ ಒಂದ್ ಕಡೆ ಕೇಸಸ್ಗಳು ಕಡಿಮೆ ಆಗ್ತಾ ಇರುವಂತದ್ದು ಖುಷಿಯ ವಿಚಾರ. ಈ ಖುಷಿಯ ಸಂದರ್ಭದಲ್ಲಿ ಮತ್ತಷ್ಟು ಬೇಜವಾಬ್ದಾರಿ, ನಿರ್ಲಕ್ಷ್ಯವನ್ನ ಮಾಡ್ತಾ ಮತ್ತಷ್ಟು ಪ್ರಕರಣಗಳು ಜಾಸ್ತಿ ಆಗುವಂತ ನಿಟ್ಟಿನಲ್ಲಿ ಜನರೇ ಕಾರಣ ಆಗ್ತಾ ಇದ್ದಾರೆ. ಜವಾಬ್ದಾರಿಯನ್ನ ಮೆರಿಬೇಕಾದಂತ ಜನರೇ ನಿರ್ಲಕ್ಷ್ಯವನ್ನ ವಹಿಸ್ತಾ ಈ ರೀತಿಯಾಗಿ ಮತ್ತೆ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗುವಂತ ನಿಟ್ಟಿನಲ್ಲಿ ಅವರುಗಳ ಒಂದು ನಿರ್ಲಕ್ಷ್ಯನೂ ಪ್ರಮುಖ ಕಾರಣವಾಗ್ತಾ ಇದೆ ಇಲ್ಲಿ. ಎಸ್ ಪೃಥ್ವಿರಾಜ್, ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಒಂದು ಅಲ್ಪ ಸಮಾಧಾನಕರ ಸಂಗತಿ ಅಂತ ಹೇಳ್ಬೋದು. ಆದರೆ ಇಂದು ಕೂಡ ಲಾಕ್ಡೌನ್ನ ಟಫ್ ರೂಲ್ಸ್ ಜಾರಿಯಲ್ಲಿದೆ. ಆದರೆ ಶಿವಾಜಿನಗರದಲ್ಲಿ ಇದಕ್ಕೆ ಡೋಂಟ್ ಕೇರ್ ಅಂತ ಹೇಳಿ ಜನ ಓಡಾಡ್ತಾ ಇರುವಂಥದ್ದು, ಜವಾಬ್ದಾರಿ ಇಲ್ಲದೆ, ಅರಿವಿಲ್ಲದೆ, ತನ್ನ ನಿರ್ಲಕ್ಷ್ಯತನದಿಂದ ಓಡಾಡುವಂತಹದ್ದು ಪ್ರತಿನಿತ್ಯ ಶಿವಾಜಿನಗರದ ಸರ್ಕಲ್ ಬಳಿ ಕಂಡು ಬರ್ತಾ ಇರುವಂಥದ್ದು. ನಾವೀಗ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಇಲ್ಲಿ ಚಿಕನ್ ಸ್ಟಾಲ್ ಇದೆ. ಚಿಕನ್ ಸ್ಟಾಲ್ ಮುಂದೆ ಯಾವ ರೀತಿ ಗುಂಪಾಗಿ ಜನ ಓಡಾಡ್ತಾ ಇದ್ದಾರೆ ಅಂತ. ಅದಲ್ಲದೆ ಅನಗತ್ಯವಾಗಿ ಬೈಕ್ಗಳಲ್ಲಿ ಮತ್ತು ಆಟೋಗಳಲ್ಲಿ ಓಡಾಡುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು ನೋಡ್ಬೋದು. ಈ ಸರ್ಕಲ್ ಟೀ ಸ್ಟಾಲ್ ಮುಂದೆ ನೋಡ್ಬೋದು ಜನ ಗುಂಪಾಗಿ ಕಟ್ಕೊಂಡು ಯಾವ ರೀತಿ ಟೀಗಳನ್ನು ಕುಡ್ಕೊಂಡು ಮತ್ತೆ ಅನಗತ್ಯವಾಗಿ ಓಡಾಡುವಂಥದ್ದು, ಜವಾಬ್ದಾರಿತನ ಇಲ್ಲದೆ, ಅರಿವಿಲ್ಲದೆ ಓಡಾಡುವಂತಹ ಇದು ಶಿವಾಜಿನಗರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಈ ಪೊಲೀಸರು ಬೆಳಗ್ಗೆ ಸಮಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ಅವ್ರು ತಪಾಸಣೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ನಂತರ ಅವರು ಅಲ್ಲಿಂದ ಹೊರಟ ಬಳಿಕ ಅದೇ ರಾಗ ಅದೇ ತಾಳ ಅಂತಹ ನಿಟ್ಟಿನಲ್ಲಿ ಎಲ್ಲ ಕೂಡ ಓಡಾಡುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ನಾವೀಗ ಕಳೆದ 3-4 ದಿನಗಳಿಂದ ಶಿವಾಜಿನಗರದಲ್ಲಿ ವರದಿಯನ್ನ ಮಾಡ್ತಾ ಇದ್ದೀವಿ. ಆದರೆ ಮಾರ್ಷಲ್ಗಳ ಸುಳಿವೆ ಈ ಒಂದು ಶಿವಾಜಿನಗರದ ಸರ್ಕಲ್ ಬಳಿ ಕಂಡು ಬಂದಿಲ್ಲ. ಅಲ್ಲಿ ಸಾಮಾಜಿಕ ಅಂತರ ಇಲ್ಲ, ಸರಿಯಾಗಿ ಮಾಸ್ಕ್ಗಳ ಬಳಕೆಯನ್ನ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಆಟೋಗಳು ನೋಡ್ಬೋದು, ಆಟೋಗಳು ಯಥೇಚ್ಛವಾಗಿ ಶಿವಾಜಿನಗರದಲ್ಲಿ ಓಡಾಡ್ತಾ ಇದ್ದಾವೆ. ಜೊತೆಗೆ ಬೈಕ್ಗಳು, ಯುವಕರು ಅನಗತ್ಯವಾಗಿ ಓಡಾಡ್ತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಹೆಚ್ಚು ಲಾರಿಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ವಾಹನಗಳು ಎಲ್ಲ ಕೂಡ ಹೆಚ್ಚಾಗಿ ಶಿವಾಜಿನಗರ ಸರ್ಕಲ್ ಅಲ್ಲಿ ಓಡಾಡ್ತಾ ಇರುವಂಥ ಕಂಡು ಬರ್ತಾ ಇರುವಂಥದ್ದು. ಸದ್ಯ
ಇವ್ರಿಗೆ ಎಷ್ಟೇ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ರು ಕೂಡ ಅವರು ಅದೇ ಒಂದು ಬೇಜವಾಬ್ದಾರಿಯಿಂದ ವರ್ತನೆ ಮಾಡುವಂಥದ್ದು ಶಿವಾಜಿನಗರದಲ್ಲಿ ಕಂಡು ಬರ್ತಾ ಇದೆ. ಒಂದು ವೇಳೆ ಸೋಂಕಿತರ ಯಾರು ಒಬ್ಬರಾದರೂ ಈ ಒಂದು ಸರ್ಕಲಲ್ಲಿ ಓಡಾಡಿದ್ರೆ ಅದರಿಂದ ಆಗುವಂತಹ ಪರಿಣಾಮಗಳಿಗೆ ಯಾರು ಹೊಣೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಪ್ರತಿನಿತ್ಯ ಇದೇ ಒಂದು ಘಟನೆ ಈ ಒಂದು ಸಂದರ್ಭದಲ್ಲಿ ನಡೀತಾ ಶಿವಾಜಿನಗರದಲ್ಲಿ ಬೇಜವಾಬ್ದಾರಿಯಿಂದ ಓಡಾಡ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೈಕ್ ಸವಾರರಿಗೆ ರಸ್ತೆಯಲ್ಲಿಯೇ PSI ಮಹೇಶ್ ಅವರು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ದಾರೆ. ರಸ್ತೆಗಿಳಿದಂತ ನೂರಾರು ವಾಹನ ಸವಾರರಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ಯಾದಗಿರಿಯಲ್ಲಿ ಖುದ್ದು SP ವೇದಮೂರ್ತಿ ರೋಡ್ಗೆ ಇಳಿದಿದ್ದಾರೆ. ನಗರದ ಸುಭಾಷ್ ವೃತ್ತ, ಶಾಸ್ತ್ರಿ ವೃತ್ತ ಮೊದಲಾದಂಥ ಕಡೆ ಸೈಕಲ್ ಮೂಲಕ ನಗರ ಸಂಚಾರವನ್ನು ಮಾಡಿ ಲಾಕ್ಡೌನ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪೊಲೀಸರು ಹೇಗೆ ಕೆಲಸವನ್ನ ಮಾಡ್ತಿದ್ದಾರೆ, ಜನ ರೂಲ್ಸ್ ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾನೆ ಇದ್ದೀವಿ ಪ್ರತಿದಿನನೂ ಕೂಡ. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳು ಇರುವಂತದ್ದು ಅಂದ್ರೆ ನಮ್ಮ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗಳಿಗೇನು ಕಮ್ಮಿ ಇಲ್ಲ. ಅದರಲ್ಲೂ ಸ್ಪೆಷಲಿ ಆಡಳಿತ ಪಕ್ಷವಾಗಿರುವಂತ BJPಯಲ್ಲಂತೂ ಬೆಳವಣಿಗೆಗಳು ಆಗ್ತಾನೆ ಇದಾವೆ. ಇನ್ನು ವಿಜೇಂದ್ರ ಅವರು, ಮುಖ್ಯಮಂತ್ರಿಗಳ ಪುತ್ರ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಕುತೂಹಲವನ್ನ ಮೂಡಿಸಿದೆ ವಿಜೇಂದ್ರ ಅವರ ಭೇಟಿ. ಇಂದು ಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ BY ವಿಜಯೇಂದ್ರ. ಬೆಳಗ್ಗೆ 5:30ಕ್ಕೆ ವಿಮಾನದಲ್ಲಿ ದೆಹಲಿಗೆ ತೆರಳಿರುವಂಥದ್ದು ವಿಜೇಂದ್ರ ಅವರು. ರಾಜ್ಯ BJPಯ ಉಪಾಧ್ಯಕ್ಷ ದೆಹಲಿಯ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅನ್ನುವಂಥದ್ದು, ತನ್ನ ಆಪ್ತರೊಂದಿಗೆ ದೆಹಲಿಗೆ ಹೋಗಿದ್ಯಾಕೆ ವಿಜೇಂದ್ರ ಅನ್ನುವಂಥದ್ದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಅವರೇ ಉತ್ತರ ಕೊಡಬೇಕಾಗುತ್ತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾನೆ ಇದೆ, ನಿಮಗೂ ಕೂಡ ಗೊತ್ತಿದೆ ಯಾವ ಮಟ್ಟದಲ್ಲಿ ನಡೀತಾ ಇದೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ BJPಯಲ್ಲಿರುವಂಥ ಕೆಲವು ನಾಯಕರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಹಿತಕ್ಕಿಂತ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓಡಾಡ್ತಾ ಇರುವಂಥದ್ದನ್ನ ಗಮನಿಸ್ತಾನೆ ಇದ್ದೀವಿ. ಅದು ರಾಜ್ಯದ ಜನರ ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು. ಈಗ ವಿಜೇಂದ್ರ ಅವರು ದೆಹಲಿಗೆ ಹೋಗಿರುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಹೈಕಮಾಂಡ್ ಅವರೇ ಗುಲಾವ್ ಕೊಟ್ಟಿರುವಂಥದ್ದು ಅಥವಾ ದೆಹಲಿಗೆ ತೆರಳಿ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರ ಬಗ್ಗೆ ಏನಾದರೂ ದೂರನ್ನ ಕೊಡ್ಲಿಕ್ಕೋಸ್ಕರ ವಿಜೇಂದ್ರ ಅವರು ಹೋಗಿದ್ದಾರಾ, ಇದೆಲ್ಲದೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರನ್ನು ಭೇಟಿ ಆಗ್ತಾರೆ ಕಾದ್ ನೋಡ್ಬೇಕು. ವಿಜೇಂದ್ರ ಅವರು ರಾಜ್ಯ BJP ಉಸ್ತುವಾರಿ ಆಗಿರುವಂತ ಅರುಣ್ ಸಿಂಗ್ ಅವರನ್ನ ಭೇಟಿ ಆಗ್ತಾರೋ ಅಥವಾ ರಾಷ್ಟ್ರೀಯ BJP ಅಧ್ಯಕ್ಷರಾಗಿರುವಂತ JP ನಡ್ಡಾ ಅವರನ್ನ ಭೇಟಿ ಆಗ್ತಾರೋ, ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೋ, ಯಾರನ್ನು ಭೇಟಿಯಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ, ಕುತೂಹಲ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಈ ಒಂದು ನಾಯಕತ್ವದ ಬದಲಾವಣೆಯ ಚರ್ಚೆಯ ಸಂದರ್ಭದಲ್ಲಿ ಈಗ ವಿಜೇಂದ್ರ ಅವರು ದೆಹಲಿಗೆ ಹೋಗಿರುವಂತದ್ದು ಸಹಜವಾಗಿ ಕುತೂಹಲವನ್ನ ಹಿಮ್ಮಡಿಗೊಳಿಸಿದೆ. ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಯಾರನ್ನ ಭೇಟಿ ಆಗ್ಲಿದ್ದಾರೆ, ಇವರಾಗೆ ಹೋಗಿರುವಂತದ್ದ ಅಥವಾ ಹೈಕಮಾಂಡ್ ಬುಲಾವ್ ಕೊಟ್ಟಿದೆಯಾ ವಿಜೇಂದ್ರ ಅವರಿಗೆ? ಪೃಥ್ವಿರಾಜ್, ಈಗಾಗಲೇ ಕೊರೋನಾ ನಡುವೆ ರಾಜ್ಯ BJPಯಲ್ಲಿ ದಿನೇ ದಿನೇ ಒಂದಲ್ಲ ಒಂದು ಬೆಳವಣಿಗೆ ನಡೀತಾ ಇರುವಂತದ್ದು. ಈಗಾಗಲೇ CP ಯೋಗೇಶ್ವರ್ ಅವರು ದೆಹಲಿಗೆ ಬಂದ ನಂತರವಾಗಿ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಈಗ ದಿಢೀರಾಗಿ ಮುಖ್ಯಮಂತ್ರಿಗಳ ಪುತ್ರ BY ವಿಜೇಂದ್ರ ಏನಿದ್ದಾರೆ ಅವರು ನೇರವಾಗಿ ದೆಹಲಿಗೆ ತೆರಳಿರುವಂತದ್ದು. ಅಂದ್ರೆ ಯಾರಿಗೂ ಕೂಡ ಹೇಳಿಲ್ಲ ಅವರು ವಿಜೇಂದ್ರ ಅವರು. ಅವರ ಆಪ್ತರು ಹೇಳಿರುವಂತ ಪ್ರಕಾರವಾಗಿ ವೈಯಕ್ತಿಕವಾದಂತ ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾತನ್ನ ಅವರ ಆಪ್ತ ಕಾರ್ಯದರ್ಶಿಗಳು ಹೇಳ್ತಿದ್ದಾರೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಅವರು ಎಂತಕ್ಕೆ ಹೋಗಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೂ ಕೂಡ ಪ್ರಮುಖವಾಗಿ ರಾಜ್ಯ BJPಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಈಗಾಗಲೇ ರಾಜ್ಯ BJPಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ. ಈ ಹಿಂದೆ CP ಯೋಗೇಶ್ವರ್ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋದಕ್ಕೆ ಚರ್ಚೆನ ಮಾಡ್ತಾ ಇದ್ದಾರೆ ದೆಹಲಿಯ ಹೈಕಮಾಂಡ್ ನಾಯಕರ ಜೊತೆಗೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ BY ವಿಜೇಂದ್ರ ಅವರು ದೆಹಲಿಗೆ ಹೋಗಿರುವಂತದ್ದು ಎಲ್ಲೋ ಒಂದ್ ಕಡೆ BJP ಹೈಕಮಾಂಡ್ ಏನಾದ್ರು ವಿಜೇಂದ್ರಗೆ ಬುಲಾವ್ ಏನಾದ್ರು ಕೊಟ್ಟಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಶಾಸಕರಾಗಿರ್ಬೋದು, ಸಚಿವರುಗಳಾಗಿರ್ಬೋದು ಸ್ವಲ್ಪ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆರೋಪ ಮಾಡಿದಂತ ಸಂದರ್ಭದಲ್ಲಿ ವಿಪಕ್ಷ ಕಾಂಗ್ರೆಸ್ಗೂ ಕೂಡ ಈ ರೀತಿ ಇದು ಒಂದು ರೀತಿ ಆಹಾರವಾಗಿ ಪರಿಣಮಿಸಿರುವಂತದ್ದು. ಹೀಗಾಗಿ ಏನು ರಾಜ್ಯ BJP ರಾಜ್ಯದಲ್ಲಿ ಏನ್ ನಡೀತಿದೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ಪಡೆಯೋದಕ್ಕಾಗಿ
ದೆಹಲಿಯ ಹೈಕಮಾಂಡ್ ನಾಯಕರು BY ವಿಜೇಂದ್ರಗೆ ಬುಲಾವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ BY ವಿಜೇಂದ್ರ ಅವರು ತಮ್ಮ ತಂದೆಯ ಪರವಾಗಿ ತಾನೇ ಖುದ್ದು ದೆಹಲಿಗೆ ಹೋಗಿ ಸಂಬಂಧಪಟ್ಟಂತ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಆಗಿರ್ಬೋದು ಮತ್ತೆ ಬೇರೆ ನಾಯಕರುಗಳನ್ನ ಭೇಟಿ ಮಾಡಿ ಒಂದಷ್ಟು ಸ್ಪಷ್ಟನೆಯನ್ನ ಕೊಡುವಂತದ್ದಾಗಿರ್ಬೋದು. ಮತ್ತೆ ಈ ಹಿಂದೆ CP ಯೋಗೇಶ್ವರ್ ಅವರೇನು ತಮ್ಮ ತಂದೆ ಅಂದ್ರೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ಏನು ಆರೋಪವನ್ನ ಮಾಡಿದ್ರು, ಅದಕ್ಕೆ ತಕ್ಕಂತೆ ಪ್ರತಿಯಾಗಿ CP ಯೋಗೇಶ್ವರ್ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಾರೆ ಅಂದ್ರೆ ಹೈಕಮಾಂಡ್ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರನೇ ಹೈಕಮಾಂಡ್ ನ ನಾಯಕರು ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಯಾರೇ ಹೋದಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನ ನಾಯಕರು ಸಿಕ್ಕಿಲ್ಲ. ನಾವು ನೋಡ್ಬೋದು ಈ ಹಿಂದಿನ ಬೆಳವಣಿಗೆಗಳನ್ನ ಕೂಡ. ನೋಡೋಣ ಯಾರನ್ನ ಭೇಟಿಯಾಗಿ ಬರ್ತಾರೆ ವಿಜೇಂದ್ರ ಅವರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವರಿಕೆ ಮಾಡಿಕೊಟ್ಟು ಬರುವಂತ ಸಾಧ್ಯತೆ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಂಕಷ್ಟ ಹೇಳುತ್ತಿರದಾಗಿದೆ, ಅದರಲ್ಲೂ ಸ್ಪೆಷಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಸಂಕಷ್ಟ. ಹೆಸರಿಗಷ್ಟೇ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿದ್ದಾರೆ ಇವರು. ಇವರ ಗೋಳು ಕೇಳುವವರೇ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ಜನರ ಜೀವ ಉಳಿಸುವಂಥವ್ರಿಗೆ ಸರ್ಕಾರದಿಂದ ಸಮಸ್ಯೆನೋ ಅಥವಾ ಆ ಒಂದು ಸರ್ಕಾರದ ಗುತ್ತಿಗೆಯನ್ನ ತಗೊಂಡಿರುವಂಥ ಜೀವಿಕೆಯ ಸಮಸ್ಯೆನೋ ಗೊತ್ತಾಗ್ತಿಲ್ಲ. ಬದುಕಿದ್ದು ಸತ್ತಂತಾಗಿದೆ 108 ಸಿಬ್ಬಂದಿಯ ಬದುಕು. ಜೀವಿಕೆ EMRI ಸಿಬ್ಬಂದಿಗೆ 108 ತಲೆನೋವು. ಕೊರೋನಾ ವೇಳೆ ಪ್ರಾಣ ಪಣಕ್ಕಿಟ್ಟು ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಯಾರು ಅಂದ್ರೆ ಆ ಸಂಬಂಧಿಕರೇ ಬಂದು ನೋಡಿದಂತ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರದಿರುವಂತ ಸಂದರ್ಭದಲ್ಲಿ 108 ಸಿಬ್ಬಂದಿ ಹೋಗಿ ಅವರನ್ನ ಆಸ್ಪತ್ರೆಗೆ ಬಿಟ್ಟು ಮತ್ತು ಒಂದ್ ಕಡೆ ಸಾವನ್ನಪ್ಪಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಚಿತಾಗಾರಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಅಂದ್ರೆ ಸಂಬಳವನ್ನಾದ್ರೂ ಕೊಡಬೇಕಾಗಿತ್ತು. ಎಕ್ಸ್ಟ್ರಾ ಭತ್ಯೆ ಹೋಗ್ಲಿ, ಸಂಬಳವನ್ನಾದ್ರೂ ನೆಟ್ಟಕ್ಕೆ ಕೊಡಬೇಕಾಗಿತ್ತು. ಆ ಕೆಲಸ ಕೂಡ ಆಗ್ತಾ ಇಲ್ಲ. 108 ನಲ್ಲಿ ವರ್ಕ್ ಮಾಡ್ತಾ ಇರುವಂತ ಸಿಬ್ಬಂದಿಯ 108 ಸಮಸ್ಯೆಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. 108 ಆಂಬ್ಯುಲೆನ್ಸ್ ಗುತ್ತಿಗೆ ನಿರ್ವಹಿಸ್ತಾ ಇದೆ GVK ಮತ್ತೆ EMRI ಸಂಸ್ಥೆ. ನಿರ್ವಹಣೆಗೆ ಸರ್ಕಾರ ಕೊಟ್ಟಂತ ಹಣ ನುಂಗಿರುವಂತ ಆರೋಪ ಇದೆ ಈ ಸಂಸ್ಥೆಯ ಮೇಲೆ. 108 ನೌಕರರ ಸಂಘದ ಉಪಾಧ್ಯಕ್ಷ ಪರಮಶಿವ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಏನಿವತ್ತು ಈ 108 ಯೋಜನೆ 2008ರಿಂದ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ. ಇದರಲ್ಲಿ ಸುಮಾರು 3000 ಜನ ಕೆಲಸ ಮಾಡ್ತಾ ಇದೀವಿ. ಎಲ್ಲ ಬಡವರ್ಗದ ಜನ ಇದರಲ್ಲಿ EMT ಪೈಲಟಕ್ಕೆ ಕಾರ್ಯನಿರ್ವಹಿಸ್ತಿರೋದು. ಇಲ್ಲಿ ಏನಾಗ್ತಾಯಿದೆ ಅಂದರೆ ಸರ್ಕಾರ ಅನೇಕ ಸವಲತ್ತುಗಳನ್ನ ಕೊಟ್ಟು ಇಡೀ ರಾಜ್ಯದ ಜನತೆಗೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸನ ಮಾಡಿದರೆ, ಇವತ್ತು ಇದನ್ನು ನಡೆಸ್ತಕ್ಕಂಥ ಸಂಸ್ಥೆ ಎಲ್ಲ ಥರದ ಭ್ರಷ್ಟಾಚಾರ ಮಾಡೋದ್ರ ಜೊತೆಗೆ ಇದರಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗೆ ಈಗ ಏಪ್ರಿಲ್ ಮೇ ತಿಂಗಳದು ಇಲ್ಲಿವರೆಗೂ ಸ್ಯಾಲ್ರಿ ಕೊಟ್ಟಿಲ್ಲ. ಅದು ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿನೂ ಬಹುತೇಕ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. 9,000 10,000 ಅಂದರೆ 15,000-16,000 ತನಕ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. 4-5 ವರ್ಷ ಆಯಿತು, ಇನ್ಕ್ರಿಮೆಂಟ್ ಕೊಟ್ಟಿಲ್ಲ, ಅರಿಯರ್ಸ್ ಕೊಟ್ಟಿಲ್ಲ, ಈಗ 2 ತಿಂಗಳು ಸ್ಯಾಲ್ರಿ ಕೊಟ್ಟಿಲ್ಲ. ಇಂಥ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಇವತ್ತು ಕೊರೋನಾ ವಾರಿಯರ್ಸ್, ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಇವತ್ತು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೀವಿ. ಯಾರಿಗೆಲ್ಲ ಕೊರೋನಾ ಇದೆ ಅವ್ರ ಮನೆ ಬಾಕ್ಲ ಹತ್ರ ಹೋಗಿ ನಾವು ಇವತ್ತು ಅವ್ರು ಯಾವುದೇ ಥರದ ತೊಂದರೆ ಇದ್ರೂ ಕರ್ಕೊಂಡ್ಬಂದು ಆಸ್ಪತ್ರೆ ಸೇರ್ತಕ್ಕಂಥ ಕೆಲಸ ಈ 108 ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ EMT ಪೈಲಟ್ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಂಥವ್ರನ್ನ ರಕ್ಷಣೆ ಮಾಡ್ತಾ ಇಲ್ಲ ಈ ಜೀವಿಕೆ ಸಂಸ್ಥೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ GVK ಸಂಸ್ಥೆಯ ಕರ್ನಾಟಕ ವಿಭಾಗದ ಮುಖ್ಯಸ್ಥರನ್ನ ಪ್ರಶ್ನೆ ಮಾಡಿದ್ವಿ. ಮುಖ್ಯಸ್ಥರಾಗಿರುವಂತಹ ಹನುಮಂತಪ್ಪ ಅವರನ್ನ. ಅವ್ರು ಏನ್ ಮಾತನಾಡಿದ್ರು ಕೇಳ್ಕೊಂಬರೋಣ. ಸರ್ ಕೇಳಿಸ್ತದೆ ಹೇಳಿ ಸರ್. ಅದಂದ್ರೆ ನಿಮಗೆ 100% ದುಡ್ಡು ಗವರ್ಮೆಂಟ್ ಕೊಡುತ್ತಾ ಅಥವಾ 95% ಗವರ್ಮೆಂಟ್ ಕೊಟ್ಟು 5% 100% ಗವರ್ಮೆಂಟ್ ಕೊಡುತ್ತೆ ಸರ್ ಆಕ್ಚುಲಿ. ಸರ್ ಅಂದ್ರೆ ಈಗ ಡಿಲೇ ಆಗೋದಕ್ಕೆ ಏನ್ ರೀಸನ್ ಸರ್? ಗವರ್ಮೆಂಟ್ ಇಂದ ದುಡ್ಡು ಬಂದಿಲ್ವಾ ಅಥವಾ ನೀವು ಆಡಿಟಿಂಗ್ ರಿಪೋರ್ಟ್ ಸಬ್ಮಿಟ್ ಮಾಡ್ಲಿಲ್ವಾ? ಏನ್ ಸರ್ ಅದು? ಗವರ್ಮೆಂಟ್ ಇಂದ ದುಡ್ಡು ಬರ್ಬೇಕಿತ್ತು ಸರ್, ಅದು ಬಂದಿಲ್ಲ. ಅಂದ್ರೆ ಅದು ಕ್ವಾರ್ಟರ್ಲಿ ಅಡ್ವಾನ್ಸ್ ಅಂತ ಕೊಡ್ಬೇಕು ಅವರು. ಓಕೆ, ಬಂದಿರ್ಲಿಲ್ಲ. ಬಿಕಾಸ್ ಆಫ್ ಮೇ ಬಿ ಕೋವಿಡ್ ಸ್ವಲ್ಪ ಇಶ್ಯೂ ಇದ್ದದ್ರಿಂದ ಅದು ಅದ್ರ ಕೋವಿಡ್ ರೀಸನ್ ಇಂದ ದುಡ್ಡು ಬರೋದು ಲೇಟ್ ಆಯ್ತು ಗವರ್ಮೆಂಟ್ ಇಂದ. ಓಕೆ ಸರ್, ಎಷ್ಟು ಸರ್ ಇದು? ಅಂದ್ರೆ ಕ್ವಾರ್ಟರ್ಲಿ ಅಂದ್ರೆ 3 months ಸರ್ ಇದು? 3 months once ಸರ್. ಹೌದು, 3 months ಒಂದ್ಸಲ ಬಿಡುಗಡೆ. ಎಷ್ಟು ಬಿಡುಗಡೆ ಮಾಡ್ತಾರೆ ಸರ್ ಅಪ್ರಾಕ್ಸಿಮೇಟ್? ಅಂದ್ರೆ ಅದು ಆಕ್ಚುಲಿ ಏನಂದ್ರೆ ಸರ್, ನಾವ್ ಎಷ್ಟು ಖರ್ಚು ಮಾಡ್ತೀವಿ ಅದನ್ನ ಅವ್ರಿಗೆ ಇದನ್ನ ಕೊಡ್ಬೇಕು ನಾವು. ಓಕೆ, ರಿಪೋರ್ಟ್ ವರದಿ ಮಾಡಬೇಕು. ರಿಪೋರ್ಟ್ ವರದಿ ಕೊಟ್ಟ ತಕ್ಷಣ ಅವ್ರು ಕೊಡ್ತಾರೆ. ನಾರ್ಮಲಿ ಕೊಡೋದು 40,60,000 ಪರ್ ಕ್ವಾರ್ಟರ್ ಸರ್. 40 crore 60 lakh. 40 crores 60 lakhs. ಹೌದು ಹೌದು. 3 months ಗೆ. ಹೌದು. ಅಂದ್ರೆ ಇಯರ್ಲಿ 120 something crores. ಹೌದು ಹೌದು. ಓಕೆ ಓಕೆ ಸರ್. ಮತ್ತೆ GVK ಅನ್ನೋ ಸಂಸ್ಥೆ ಒಂಚೂರು ಬ್ರೀಫ್ ಹೇಳ್ತೀರಾ ಸರ್? ಏನ್ ಸರ್ ಇದು? ಹೆಂಗೆ, ಎಲ್ಲಿಂದ ಇದು ಹ್ಯಾಂಡಲ್ ಆಗುತ್ತೆ?
ಯಾರ್ದು ಈ ಸಂಸ್ಥೆ? NGO ನ? ಜಿ.ವಿ. ಕೃಷ್ಣಾರೆಡ್ಡಿ ಅಂತ ಓಕೆ, ಜಿ.ವಿ. ಕೃಷ್ಣಾರೆಡ್ಡಿ. ಓಕೆ, ಗೊತ್ತಾಯ್ತು. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ತಾರಲ್ಲ ಸರ್, ಹ್ಮ್ ರೋಡ್ಸ್ ಅದು ಮಾಡುವಂತರವರು. ಇದು CSR ಆಕ್ಟಿವಿಟಿ ಮಾಡ್ತಿರೋದು ಆಕ್ಚುಲಿ. ಇದು ಫ್ರೀ ಆಫ್. ಅವರ ಸಮಸ್ಯೆಗಳು ಬೇಗ ಪರಿಹಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವರ ಸಮಸ್ಯೆಗಳೆಲ್ಲವನ್ನೂ ಕೂಡ ಬಿತ್ತರಿಸಿದೀವಿ. ನೋಡೋಣ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಪ್ರಶ್ನೆ ಇರ್ತಿದೆ ಆದ್ರೆ ಇಲ್ಲಿ ಕಡೆಗಣನೆ ಅನ್ನೋದಕ್ಕಿಂತ ಒಬ್ರಿಗೊಂದು ರೂಲ್ಸು ಮತ್ತೊಬ್ರಿಗೊಂದು ರೂಲ್ಸು ಅನ್ನುವ ರೀತಿಯಲ್ಲಿ ಕಾಣಿಸ್ತದೆ. ಯಾಕೆಂದ್ರೆ ಸರ್ಕಾರ ಇಲ್ಲಿ ಈ ವೈದ್ಯರಿಗೆ ಮತ್ತು ಒಂದ್ ಕಡೆ ಶುಶ್ರೂಷಕರಿಗೆ ಅವ್ರಿಗೆಲ್ರಿಗೂ ಕೂಡ ಎಕ್ಸ್ಟ್ರಾ ಫಂಡ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಅವರು ಸೇವೆಯನ್ನ ಸಲ್ಲಿಸ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನರ್ಸ್ಗಳ ಜೊತೆ ಸಂವಾದದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು 8,000 ರೂಪಾಯಿಯನ್ನ ಕೊಡ್ತೀವಿ ಎಕ್ಸ್ಟ್ರಾ ಭತ್ಯೆ ಅಂತ ಹೇಳಿದ್ರು. ಆದ್ರೆ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳಿಗೆ ಮಾತ್ರ ಯಾವುದೇ ರೀತಿಯಾದಂಥ ವಿಶೇಷ ಭತ್ಯೆಯನ್ನ ನೀಡಲಾಗ್ತಾ ಇಲ್ಲ. ಇದು ಆಯುಷ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇರುವಂತ ವೈದ್ಯಾಧಿಕಾರಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಆರೋಗ್ಯ ಇಲಾಖೆ ವಿರುದ್ಧ ಆಯುಷ್ ಸಿಬ್ಬಂದಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ. ಇನ್ನು ಜೂನ್ 7ರಿಂದ ಕೆಲಸ ಮಾಡಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಆಯುಷ್ ವೈದ್ಯಾಧಿಕಾರಿಗಳ ಸಂಘದಿಂದ ಡೆಡ್ ಲೈನ್ ಅನ್ನ ನೀಡಲಾಗಿದೆ. ಯಾಕಂದ್ರೆ ಇಲ್ಲಿ ಈ ಅಲೋಪತಿ ವೈದ್ಯರುಗಳಿಗೆ 10,000 ರೂಪಾಯಿ ಕೊಡ್ಲಾಗ್ತಾ ಇದೆ, ನರ್ಸ್ಗಳಿಗೆ 8,000 ರೂಪಾಯಿನ ಕೊಡ್ಲಾಗ್ತದೆ, ಲ್ಯಾಬ್ ಟೆಕ್ನಿಷಿಯನ್ಸು ಇವ್ರಿಗೆಲ್ರಿಗೂ ಕೂಡ ಕೊಡ್ಲಾಗ್ತಾ ಇದೆ ವಿಶೇಷ ಭತ್ಯೆಯನ್ನ. ಆದ್ರೆ ನಮ್ಗೆ ಯಾಕೆ ಕೊಡ್ಲಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನ್ಯೂಸ್ ಮುಗಿತು, ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.